ಈಗ ನೋಡಿ ಎಲ್ಲವೂ ಕೂಡ ಬಂದಾಗ್ತಾ ಇದೆ. ಈ ಕಡೆಯಿಂದ ನೀರು ಕೂಡ ಹೋಗಲ್ಲ. ಜೊತೆಗೆ ಏನು ಅಂದರೆ ನಮ್ಮಿಂದ ಸಿಗಬೇಕಾದಂಥ ನೆರವು, ಆಹಾರ ಪದಾರ್ಥಗಳು, ಕಚ್ಚಾ ವಸ್ತುಗಳು ಯಾವುದೂ ಕೂಡ ಸಿಗಲ್ಲ. ಔಷಧಿಗೂ ಕೂಡ ಹಪಾಪಿ ಶುರುವಾಗಿದೆ. ಅಲ್ಲಿ ಔಷಧಿ ಇಲ್ಲ. ನಾಯಿ ಕಚ್ಚಿದ್ರೆ ಔಷಧಿ ಇಲ್ಲ, ಹಂದಿ ಕಚ್ಚಿದ್ರೆ ಔಷಧಿ ಇಲ್ಲ, ಹಾವು ಕಚ್ಚಿದ್ರೂ ಕೂಡ ಔಷಧಿ ಇಲ್ಲ, ಹುಚ್ಚು ನಾಯಿ ಕಡಿದ್ರೂ ಕೂಡ ಅಲ್ಲಿ ರೇಬೀಸ್ ಔಷಧಿ ಸಿಗಲ್ಲ. ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು ಕೂಡ ಭಾರತದಿಂದಲೇ ಹೋಗಬೇಕಾಗಿತ್ತು. 40% ಔಷಧೀಯ ಕಚ್ಚಾ ವಸ್ತುಗಳನ್ನು ಕಳಿಸ್ತಿದ್ದೇ ಭಾರತ. ಕ್ಯಾನ್ಸರ್, ರೇಬೀಸ್, ಹಾವು ಕಚ್ಚಿದ್ದಕ್ಕೆ ಎಲ್ಲದಕ್ಕೂ ಕೂಡ. ಈಗ ಬೇರೆ ರಾಷ್ಟ್ರಗಳ ಎದುರುಗಳಿಗೆ ಮತ್ತೆ ಭಿಕ್ಷೆ. ಎಂಥ ಸ್ಥಿತಿ ನೋಡಿ. ಅಲ್ಲಾ ಕಾ ನಾಮ್ ಪೇ ದವಾ ದೇದೋ ಬಾಬಾ, ಭಿಕ್ಷೆ. ಈಗ ಭಿಕ್ಷಾ ಪಾತ್ರೆ ಇಟ್ಕೊಂಡು ಎಂಥ ದರಿದ್ರ ಸ್ಥಿತಿ ನೋಡಿ. ಎಂಥ ದರಿದ್ರ ದೇಶ ಇರಬೇಕು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಬೇಕಿದು. ಇಷ್ಟೆಲ್ಲ ಡಿಪೆಂಡ್ ಆಗೂ ಕೂಡ ಗುರುಗುಟ್ಟರದು, ಇಷ್ಟೊಂದೆಲ್ಲ ಡಿಪೆಂಡ್ ಆಗಿ ಕೂಡ ಬೊಗಳದು. ಇವರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಇವರಲ್ಲಿ. ಹೀಗಾಗೇ ಸುತ್ತಮುತ್ತ ಯಾವುದಾದ್ರೂ ಜಗತ್ತಿನ ಒಂದು ರಾಷ್ಟ್ರ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ದು ಇಲ್ಲಿ ತನಕ. ಭಾರತಕ್ಕೆ ಎಲ್ಲರೂ ಕರೆ ಮಾಡಿ ಪ್ರಧಾನಮಂತ್ರಿಗೆ ಹೇಳ್ತಾ ಇದ್ದಾರೆ, ನಾವು ನಿಮ್ಮ ಜೊತೆಗಿದ್ದೀವಿ. ವಿಶ್ವದ ಪ್ರಮುಖ ರಾಷ್ಟ್ರಗಳೆಲ್ಲ ಇನ್ಕ್ಲೂಡಿಂಗ್ ಚೈನಾ ಇದನ್ನು ಖಂಡಿಸಿದೆ. ಚೈನಾ ಈ ರೀತಿ ಆಗಬಾರ್ದು ಅಂತ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಂಥ ಸ್ಥಿತಿ ನೋಡಿ. ಒಂದು ದೇಶ ಎಂಥ ದರಿದ್ರ ಸ್ಥಿತಿಗೆ ಬರ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಪಾಕಿಸ್ತಾನ. ಯಾಕಂದರೆ ಒಂದು ಎಲ್ಲದರ ಮೇಲೆ ಡಿಪೆಂಡು, ಕೈಯಲ್ಲಿ ಯಾವಾಗಲೂ ಕೂಡ ಭಿಕ್ಷಾ ಪಾತ್ರೆ. ಇಷ್ಟೆಲ್ಲ ಆದರೂ ಕೂಡ ಈ ಅಹಂಕಾರ ಠೇಂಕಾರಗಳಿಗೇನು ಕೊರತೆ ಇಲ್ಲ. ಬೇರೆ ಬೇರೆ ರಾಷ್ಟ್ರದ ಮೇಲೆ ಕಾಲಕ್ಕೆದರಿ ಜಗಳಕ್ಕೆ ಬರೋದು ಈಗ ಆಗ್ತಿರುವಂಥ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ನೀರಿಲ್ಲ, ಒಂದು ಕಡೆಗೆ ಆಹಾರ ವಸ್ತುಗಳ ಸರಬರಾಜಿಲ್ಲ, ಇನ್ನೊಂದು ಕಡೆಗೆ ವ್ಯಾಪಾರ ವಹಿವಾಟುಗಳಿಲ್ಲ. ಜೊತೆಗೆ ಏನು ಅಂದರೆ ಹಾವು ಕಚ್ಚಿದ್ರು, ನಾಯಿ ಕಚ್ಚಿದ್ರು ಕೂಡ ಔಷಧಿ ಇಲ್ಲ ಅಂಥ ಒಂದು ಸ್ಥಿತಿ. ಸೊ ವೆರಿ ಇಂಪಾರ್ಟೆಂಟ್ಲಿ ಈಗ ಪಾಕಿಸ್ತಾನ ಹೇಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಬೇಕಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ತನಿಖೆ ಆಗಲಿ, ತನಿಖೆಗೆ ನಾವು ಬೆಂಬಲ ಕೊಡೋಕ್ಕೆ ನಾವು ತಯಾರಿದ್ದೀವಿ ಅಂತ. ಸ್ಥಳೀಯ ಸಂಘಟನೆ ನಾವೇ ಇದನ್ನು ಮಾಡಿದಂಥವ್ರು ಅಂತ ಎದೆ ಮುಟ್ಟಿ ಹೇಳ್ಕೊಂಡಂಥವ್ರು, ನಾವು ಅಲ್ಲಾ ಹೆಸರಲ್ಲಿ ಹೇಳ್ತೀವಿ, ಖಂಡಿತವಾಗಲೂ ನಾವು ಮಾಡಿಲ್ಲ, ನಮ್ಮನ್ನು ಕೈ ಬಿಟ್ಬಿಡಿ ಅಂತ. ಯಾವಾಗ ಭಾರತದ ಈ ಸರಪಳಿ ಬಿಗಿಯಾಗ್ತಾ ಹೋಯ್ತಲ್ಲ, ಹೆಂಗೆ ನಲುಗ್ತಾ ಇದೆ ನೋಡಿ ಪಾಕಿಸ್ತಾನ. ಏನೇನು ನಡೀತಾ ಇದೆ, ಏನೇನು ಡೆವಲಪ್ಮೆಂಟ್ಗಳೇನೇನು? ಹೌದು ರಂಗನಾಥ್, ಈ ಸತಿ ಭಾರತ ಮಾತ್ರ ಪ್ರತೀಕಾರವನ್ನ ಬೇರೆ ಬೇರೆ ರೀತಿಯಲ್ಲಿ ತೀರಿಸಿಕೊಳ್ಳಲಿಕ್ಕೆ ನೋಡ್ತಾ ಇರುವಂತಹದ್ದು. ಒಂದು ರಾಜತಾಂತ್ರಿಕವಾಗಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಬಹು ಮುಖ್ಯವಾಗಿ ಸಿಂಧೂ ನದಿಯ ಒಪ್ಪಂದವನ್ನು ಮುರಿದುಕೊಂಡು ಪಾಕಿಸ್ತಾನಕ್ಕೆ ಈಗ ದೊಡ್ಡ ಹೊಡೆತವನ್ನು ಭಾರತ ಈಗ ಕೊಟ್ಟಿರುವಂತಹದ್ದು. ಬೇರೆ ಏನು ಬೇಕಾದರೂ ಪಾಕಿಸ್ತಾನ ತಡ್ಕೊಳ್ಳುತ್ತೆ, ಆದರೆ ಸಿಂಧೂ ನದಿಯ ಒಪ್ಪಂದವನ್ನು ಮುರಿದುಕೊಳ್ಳೋದಾಗಲಿ ಅಥವಾ ಸಿಂಧೂ ನೀರನ್ನು ಬಳಸದೇ ಇರೋದಕ್ಕಾಗಲಿ ಪಾಕಿಸ್ತಾನ ಇದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಪಾಕಿಸ್ತಾನದ ಜೀವನಾಡಿಯೇ ಸಿಂಧೂ ನದಿ. ಇದಕ್ಕೆ ಈಗ ಬೆನ್ನೆಲುಬಿಗೆ ಈಗ ಭಾರತ ಪೆಟ್ಟನ್ನು ಕೊಟ್ಟಿರುವಂತಹದ್ದು. ಹಾಗಾಗಿ ಪಾಕಿಸ್ತಾನದಿಂದ ರಿಪ್ಲೈಗಳು ಬರ್ತಾ ಇವೆ. ಈಗ ಸಚಿವರುಗಳು ಹೇಳ್ತಾ ಇದ್ದಾರೆ, ನಾವು ಭಾರತದ ವಿರುದ್ಧ ಯಾವ ಯುದ್ಧಕ್ಕೂ ರೆಡಿ, ನಮಗೆ ನೀರು ಬೇಕು, ನೀರು ನಿಲ್ಲಿಸಿದ್ರೆ ನಾವು ಯುದ್ಧಕ್ಕೂ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಈ ದಾಳಿಯನ್ನ ಮಾಡೇ ಇಲ್ಲ ಅನ್ನುವಂಥ ಸಂಘಟನೆಗಳು ಕೂಡ ಅದನ್ನೇ ಹೇಳ್ತಾ ಇರುವಂತಹದ್ದು. ಏನು TRF ಸಂಘಟನೆ ಇದೆ, ಅಟ್ಯಾಕ್ ಆದ ಕೆಲವೇ ಕ್ಷಣಗಳಲ್ಲಿ ಹೇಳ್ತು ನಾವೇ ಇದನ್ನ ಮಾಡಿದ್ವು ಅನ್ನುವಂಥ ನಿಟ್ಟಿನಲ್ಲಿ. ಈಗ ಆ TRF ಹೇಳ್ತಾ ಇದೆ, ನಾವು ಇದನ್ನ ಮಾಡೇ ಇಲ್ಲ, ನಾವು ಅಲ್ಲಾನ ಮೇಲೆ ಆಣೆ ಮಾಡಿ ಬೇಕಾದ್ರೆ ಹೇಳ್ತೀವಿ, ನಾವು ಈ ಒಂದು ದಾಳಿಯನ್ನ ನಾವು ಮಾಡೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಪಾಕಿಸ್ತಾನ ಭಯ ಬಿದ್ದಿದೆ ಅನ್ನುವಂತಹದನ್ನ ಈ ಇದರಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಗಡಿಯಲ್ಲೂ ಕೂಡ ತೀವ್ರತರನಾದಂತಹ ಗುಂಡಿನ ಚಕಮಕಿ ನಡೀತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ. ಅದಕ್ಕೆ ತಿರುಗೇಟಾಗಿ ಭಾರತ ಕೂಡ ಕಳೆದ 3 ದಿವಸಗಳಿಂದಲೂ ಕೂಡ ಪಾಕಿಸ್ತಾನದ ಕಡೆ ಗುಂಡನ್ನು ಹಾರಿಸ್ತಾ ಇರುವಂತದ್ದು. ಇದು ಗುಂಡಿನ ಚಕಮಕಿ ನಡೀತಾ ಇದೆ. ಆದರೆ ಯಾವುದೇ ಸಾವು ನೋವಿನ ಬಗ್ಗೆ ಇನ್ನೂ ಕೂಡ ವರದಿ ಆಗಿಲ್ಲ. ಇನ್ನೂ ಮುಖ್ಯವಾಗಿ ಉಗ್ರರನ್ನ ಹುಡುಕಿ ಕೊಲ್ಲುವಂತಹ ಪ್ರಯತ್ನಗಳು ಕೂಡ ಗಡಿಯಲ್ಲಿ ಆಗ್ತಾ ಇರತಕ್ಕಂಥದ್ದು. ಜಮ್ಮು ಮತ್ತು ಕಾಶ್ಮೀರದ ಗಡಿ ಭಾಗದಲ್ಲಿ ಏನು ಉಗ್ರರು ಅವಿತುಕೊಂಡಿರ್ತಾರೆ, ಅವರ ಮನೆಗಳಿರ್ತವೆ, ಅವನ್ನು ಧ್ವಂಸ ಮಾಡುವಂತ ಕೆಲಸ ನಡೀತಾ ಇದೆ. ಇದುವರೆಗೆ ಒಟ್ಟು 9 ಮನೆಗಳನ್ನ ಭಾರತೀಯ ಸೇನೆ ಉಡಿಸ್ ಮಾಡಿರುವಂತಹದ್ದು. ಅದು ಸಾಮಾನ್ಯ ಅಲ್ಲ, IED ಇಟ್ಟು ಬ್ಲಾಸ್ಟ್ ಮಾಡಿರುವಂತಹದ್ದು. ಮತ್ತೆ ಅದು ಇಡೀ ಜಗತ್ತಿಗೆ ತೋರಿಸ್ತಾ ಇದೆ. ಮತ್ತೆ ನಾವು ಯಾವುದೇ ಉಗ್ರರನ್ನ ನಾವು ಬಿಡೋದಿಲ್ಲ ಅನ್ನುವಂಥದ್ದು. ಮೋದಿ ಅವರು ಹೇಳಿದ್ರು, ನಾವು ಈ ಉಗ್ರರು ಯಾವ ರೀತಿಯಾದ ಪಾಠವನ್ನ ಕಲಿಸ್ತೀವಿ ಅಂತಂದ್ರೆ ಅವರು ಕನಸಿನಲ್ಲೂ ಕೂಡ
ಕಲ್ಪನೆಯನ್ನ ಮಾಡ್ಕೊಂಡಿರಬಾರ್ದು ನಮ್ಮ ಮೇಲೆ ಈ ರೀತಿಯಾದಂಥ ಕ್ರಮ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಅದೇ ರೀತಿಯಾದಂತಹ ಒಂದು ಪ್ರತೀಕಾರವನ್ನು ಈಗ ಸೇನೆ ತೀರಿಸ್ಕೊಳ್ತಾ ಇದೆ. ಎಲ್ಲೆಲ್ಲಿ ಉಗ್ರರು ಅಡಗಿಕೊಂಡಿರ್ತಾರೆ ಅವರ ಮನೆಗಳನ್ನು ಉಡಿಸ್ ಮಾಡ್ತಾ ಇರುವಂತಹದ್ದು, ಒಂದ್ ಕಡೆ ಉಗ್ರರನ್ನು ಹುಡುಕಿ ಕೊಲ್ಲುವಂತಹದ್ದು, ಇನ್ನೊಂದು ಕಡೆ LOC ಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಪಾಕಿಸ್ತಾನದ ಅಪ್ರೋಚಿತ ದಾಳಿಯನ್ನ ಸಮರ್ಥವಾಗಿ ಭಾರತೀಯ ಸೇನೆ ಎದುರಿಸ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇಡೀ ದೇಶ ಕಾಯ್ತಾ ಇದೆ ಯಾವ ರೀತಿ ಪ್ರತೀಕಾರ, ಯಾಕಂದರೆ ಭಾರತ ಒಂದು ರೀತಿಯಲ್ಲ, ಒಂದು 3-4 ರೀತಿಯಲ್ಲಿ ಪ್ಲಾನನ್ನು ಮಾಡ್ತಾ ಇದೆ. ಜೊತೆಗೆ ಏನು ಅಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಪಾಕಿಸ್ತಾನ ಸಿಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಈಗಲೇ ಅಲ್ಲಿ ಪ್ರತ್ಯೇಕತಾವಾದ ಕೂಗು ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಅದರ ಕೂಗು ಇನ್ನಷ್ಟು ಬಲವಾಗುತ್ತೆ. ಪಾಕಿಸ್ತಾನ ತುಂಡುಗಳಾದರೂ ಕೂಡ ಆಶ್ಚರ್ಯ ಇಲ್ಲ. ಭಾರತ ಎಲ್ಲ ರೀತಿಯ ಅಸ್ತ್ರಗಳನ್ನು ಕೂಡ ಬಳಸ್ತಾ ಇದೆ. ರಾಜತಾಂತ್ರಿಕ ಅಸ್ತ್ರದಿಂದ ಹಿಡಿದು ಯುದ್ಧದ ಅಸ್ತ್ರಗಳಿಂದ ಹಿಡಿದು ಪ್ರತಿಯೊಂದನ್ನು ಕೂಡ. ಪಾಕಿಸ್ತಾನದ ಸ್ಥಿತಿ ಏನಾಗುತ್ತೆ ನೋಡಿ ಮುಂದಿನ ದಿನಗಳಲ್ಲಿ.